ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲಿಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ನೋಡಿ ನಾನು ಚಿಕನ್ ಗೀ ರೋಸ್ಟ್ ಮಾಡಿದ್ದೇನೆ ನಮ್ಮ ಮಂಗಳೂರು ಶೈಲಿಯಲ್ಲಿ. ತುಂಬ ಚೆನ್ನಾಗಿ ಬಂದಿದೆ. ನೀವು ಸಹ ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ನಿಮಗೆ ಸಹ ನಾನು ಹೇಗೆ ಮಾಡಿದೆ ಅಂತ ತೋರಿಸ್ತಾ ಇದ್ದೇನೆ. ಸರಿ, ಹಾಗಾದರೆ ಇದನ್ನು ಹೇಗೆ ಮಾಡುವುದು, ಏನೇನು ಸಾಮಾನು ಬೇಕು ನೋಡುವ. ನೋಡಿ, ಇಲ್ಲಿ ನಾನು ಒಂದು 700 ಗ್ರಾಮಿನಷ್ಟು ಅಂದರೆ ಒಂದು 3/4 kg ಸಾಧಾರಣ ಚಿಕನ್ ತೆಗೆದುಕೊಂಡಿದ್ದೇನೆ. ಇದಕ್ಕೀಗ ನಾನು ಉಪ್ಪು ಹಾಕ್ತಾ ಇದ್ದೇನೆ. 1 ಟೀ ಸ್ಪೂನ್, ಸಾಧಾರಣ 1-1.5 ಟೀ ಸ್ಪೂನ್ನಷ್ಟು ಉಪ್ಪು ಹಾಕಿದ್ದೇನೆ. ಒಂದು ಅರ್ಧ ಚಮಚ ಅರಸಿನ ಪುಡಿ, ಒಂದು 3-4 ಚಮಚದಷ್ಟು ಫ್ರೆಶ್ ಮೊಸರು. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 1-1.5-2 ಗಂಟೆಯಷ್ಟು ಇಡಬೇಕು. ಕಡಿಮೆ ಅಂದರೂ ಒಂದು ಅರ್ಧ ಗಂಟೆ ಆದರೂ ಇಡಲೇಬೇಕು. ಈಗ ಒಂದು ಪ್ಯಾನಿಗೆ ಇದಕ್ಕೆ ಮಸಾಲೆ ರೆಡಿ ಮಾಡುವ. 2 ಟೇಬಲ್ ಸ್ಪೂನ್ನಷ್ಟು ಕೊತ್ತಂಬರಿ ಬೀಜ, ಮತ್ತು 1 ಟೀ ಸ್ಪೂನ್ನಷ್ಟು ಕರಿಮೆಣಸು, 1 ಟೇಬಲ್ ಸ್ಪೂನ್ನಷ್ಟು ಜೀರಿಗೆ, 1 ಟೇಬಲ್ ಸ್ಪೂನ್ನಷ್ಟು ಬಡೆಸೊಪ್ಪು, ಫೆನಲ್ ಸೀಡ್ಸ್ ಇದೆ ನೋಡಿ, ಪರಿಮಳ ಆಗ್ತದೆ ಅದು ಸಹ, ಮತ್ತು ಕರಿಬೇವು 1 ಎಸಳು ಸಾಕು. ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡಬೇಕೀಗ. 1 ಚಿಟಿಕೆ ಅಂದರೆ ಸಾಧಾರಣ ಒಂದು 6-7 ಮೆಂತೆಕಾಳು ಬರ್ತದೆ, ಅಷ್ಟೇ ಸಾಕು. ಜಾಸ್ತಿ ಹಾಕಿದರೆ ಪೂರಾ ಟೇಸ್ಟ್ ಚೇಂಜ್ ಆಗ್ತದೆ. ಹಾಗಾಗಿ ಮೆಂತೆ ತುಂಬ ಕಡಿಮೆ ಹಾಕಬೇಕು, 1 ಚಿಟಿಕೆ ಸಾಕು. ಇದನ್ನೀಗ ಬೇರೆ ಪಾತ್ರೆಗೆ ಹಾಕಿ ತಣ್ಣಗಾಗಲಿಕ್ಕೆ ಇಡ್ತೇನೆ ನಾನು. ಈಗ ಬ್ಯಾಡಿಗೆ ಮೆಣಸು ನೋಡಿ, ಮತ್ತು ಗಿಡ್ಡ ಮೆಣಸು ಎರಡನ್ನು ನಾನಿಲ್ಲಿ ಫ್ರೈ ಮಾಡಲಿಕ್ಕೆ ಹಾಕ್ತೇನೆ ನೋಡಿ. ಇದು ಗಿಡ್ಡ ಮೆಣಸು ಖಾರ ಜಾಸ್ತಿ, ಹಾಗಾಗಿ ಇದು ಒಂದು ನಾನು 5 ತೆಗೆದುಕೊಂಡಿದ್ದೇನೆ ಖಾರಕ್ಕೋಸ್ಕರ. ಮತ್ತು ಉದ್ದ ಮೆಣಸನ್ನು ಒಂದು 10 ಅಥವಾ 8, ನಿಮಗೆ ಖಾರ ಜಾಸ್ತಿ ಬೇಕನ್ನಿಸಿದ್ರೆ ಹಾಕ್ಕೊಳ್ಬಹುದು. ಇದನ್ನು ಚೆನ್ನಾಗಿ ಡ್ರೈ ರೋಸ್ಟೇ ಮಾಡಬೇಕು. ಇದನ್ನು ಸಹ ಒಳ್ಳೆ ಕ್ರಿಸ್ಪ್ ಆಗುವವರೆಗೆ ಫ್ರೈ ಮಾಡಿ ನಂತರ ಇದನ್ನು ಸಹ ತಣ್ಣಗಾಗಲಿಕ್ಕಿಟ್ಟು ಈಗ ಮಿಕ್ಸಿ ಜಾರಿಗೆ ಹಾಕಲಿಕ್ಕೆ ರೆಡಿ ಮಾಡುವ. ಇದನ್ನೆಲ್ಲ ನೋಡಿ ನಾನೀಗ ಒಟ್ಟಿಗೆ ಹಾಕಿ ಇಡ್ತಾ ಇದ್ದೇನೆ. ಬಿಸಿ ಬಿಸಿಯಾಗಿ ಮಿಕ್ಸಿ ಜಾರಿಗೆ ಹಾಕೋದಿಲ್ಲ, ಹಾಕಿದರೆ ಅದು ತುಂಬ ಬಿಸಿ ಆಗ್ತದೆ ಮಸಾಲೆ, ಅದಕ್ಕೋಸ್ಕರ. ಈಗ ನೋಡಿ ತಣ್ಣಗಾಗಿದೆ ಚೆನ್ನಾಗಿದು. ಇದನ್ನು ಮಿಕ್ಸಿ ಜಾರಿಗೆ ನಾನಿಲ್ಲಿ ಹಾಕ್ತೇನೆ. ಸಣ್ಣ ತುಂಡು ಬೆಲ್ಲ, ಸ್ವಲ್ಪ ಹುಳಿ, ಮತ್ತು ದೊಡ್ಡ ತುಂಡು ಶುಂಠಿ ನೋಡಿ, ಸ್ವಲ್ಪ ಹುಳಿ ಇದು. ಒಂದು ಲಿಂಬೆಹಣ್ಣಿನ ಕಾಲು ಭಾಗದಷ್ಟು ಸಣ್ಣ ತುಂಡು ಬೆಲ್ಲ, ತುಂಬ ಸಣ್ಣದಿದು ಸಹ. ಶುಂಠಿ ಮಾತ್ರ ಸ್ವಲ್ಪ ದೊಡ್ಡದು ಬೇಕು. ಮತ್ತು ಬೆಳ್ಳುಳ್ಳಿ ಒಂದು 7-8 ಬೆಳ್ಳುಳ್ಳಿ ಸಿಪ್ಪೆ ತೆಗೆದದ್ದು, ದೊಡ್ಡ ಗಾತ್ರದಾದರೆ ಒಂದು 6 ಸಹ ಸಾಕಾಗ್ತದೆ. ಸ್ವಲ್ಪ ಸಣ್ಣದಾದರೆ ಒಂದು 10 ಹಾಕ್ಕೊಳ್ಬೋದು. ಇದನ್ನೆಲ್ಲ ಒಂದು ಸಲ ನಾನು ನೀರು ಹಾಕದೆ ರುಬ್ಬಿದ್ದೇನೆ ನೋಡಿ, ಪೊಡಿ ಮಾಡಿದ್ದೇನೆ. ನಂತರ ಸ್ವಲ್ಪ ನೀರು ಹಾಕಿ ಇದನ್ನು ಸಾಧ್ಯವಾದಷ್ಟು ನುಣ್ಣಗೆ ರುಬ್ಬಬೇಕು. ತುಂಬ ನುಣ್ಣಗಾದಷ್ಟು ಗೀ ರೋಸ್ಟ್ ಮಸಾಲೆ ತಿನ್ನಲಿಕ್ಕಂತೂ ರುಚಿ ಆಗ್ತದೆ, ತುಂಬ ಸಾಫ್ಟ್ ಆದರೆ ಮಸಾಲೆ. ಈಗ ನೋಡಿ ನಾನೊಂದು 4 ಟೇಬಲ್ ಸ್ಪೂನ್ನಷ್ಟು ತುಪ್ಪ ಹಾಕ್ತೇನೆ. 3 ಟೇಬಲ್ ಸ್ಪೂನ್ ಸಾಕಾಗ್ತದೆ, ಆದರೂ ಸಹ ನೋಡಿ. ಇದನ್ನು ಒಲೆಯ ಮೇಲೆ ನಾನು ಇಟ್ಟಿದ್ದೇನೆ. ಈಗ ಇದಕ್ಕೀಗ ಮ್ಯಾರಿನೇಟ್ ಮಾಡಿದ ಚಿಕನನ್ನು ಹಾಕ್ತಾ ಇದ್ದೇನೆ. ಹಾಕಿ ಇದನ್ನೊಂದು 10 ನಿಮಿಷ ಹೈ ಫ್ಲೇಮಲ್ಲಿ ಫ್ರೈ ಮಾಡಬೇಕೀಗ. ಈಗ ಒಂದೊಂದನ್ನೇ ಹಾಕಿ ನಾನೀಗ ಫ್ರೈ ಮಾಡ್ತಾ ಇದ್ದೇನೆ ನೋಡಿ. ನೀರು ಬಿಡುವುದಿಲ್ಲ ಹೈ ಫ್ಲೇಮಲ್ಲಿ ಫ್ರೈ ಮಾಡಿದರೆ, ಇಲ್ಲಾಂದರೆ ತುಂಬ ನೀರು ಬಿಡ್ತದೆ. ಅದಕ್ಕೋಸ್ಕರ ಒಂದು ಸಲ ತಿರುಗಿಸಿ ಎಲ್ಲವನ್ನು ಹಾಕಿ ಫ್ರೈ ಮಾಡಬೇಕು. ನಂತರ ಮುಚ್ಚಳ ಮುಚ್ಚಿ ಸ್ವಲ್ಪ ಅಂದರೆ ಒಂದು 10 ನಿಮಿಷ ಮೆಲ್ಲ ಉರಿಯಲ್ಲಿ ಇದನ್ನು ಬೇಯಿಸಬೇಕು. ಆವಾಗ ಅದರಲ್ಲಿರುವ ನೀರು ಸಹ ಸ್ವಲ್ಪ ಕಡಿಮೆ ಆಗ್ತದೆ ನೋಡಿ. ಈಗ ಚೆನ್ನಾಗಿ ನೀರು ಬಿಟ್ಟಿದೆ, ಸ್ವಲ್ಪ ಫ್ರೈ ಆಗಲಿಕ್ಕಿದೆ. ನಡುವೆ ಒಂದೊಂದು ಸಲ ಈ ರೀತಿ ತಿರುಗಿಸಿ ಹಾಕಿ ಚೆಕ್ ಮಾಡುವ. ಈಗ ಸಹ ಅಷ್ಟೇ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಇಟ್ಟಿದ್ದೇನೆ. ನೀರು ನೋಡಿ ತುಂಬ ಕಡಿಮೆ ಆಗಿದೆ. ಈಗ ನಾನು ಇದಕ್ಕೆ ನಾವು ಗ್ರೈಂಡ್ ಮಾಡಿಟ್ಟ ಗೀ ರೋಸ್ಟ್ ಮಸಾಲೆ ಇದೆ ನೋಡಿ, ಅದನ್ನು ಹಾಕ್ತಾ ಇದ್ದೇನೆ ನೋಡಿ. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀವಿನ್ನೂ ನನ್ನ ಚಾನಲ್ ಗುಡ್ ಫುಡ್ ಲ್ಯಾಂಡನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಬಟನನ್ನು ಪ್ರೆಸ್ ಮಾಡಿ, ಮತ್ತು ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ನೋಡಿ ಈ ರೀತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಉರಿ ಮಧ್ಯಮ ಉರಿಯಲ್ಲೇ ಉಂಟು, ಮೀಡಿಯಮ್ ಹೀಟಲ್ಲಿ. ಈಗ ಇದನ್ನು ಇದೇ ರೀತಿ ಸ್ವಲ್ಪ ಹೊತ್ತು ಮಸಾಲೆ ಫ್ರೈ ಆಗುವವರೆಗೆ ನಾವು ಇದನ್ನು ಫ್ರೈ ಮಾಡಬೇಕು. ಒಂದು ಸಾಧಾರಣ 6-7 ನಿಮಿಷ ಇದೇ ರೀತಿ ಫ್ರೈ ಮಾಡಿ ನಂತರ ಇದಕ್ಕೆ ಮುಚ್ಚಳ ಮುಚ್ಚಿ ಇದನ್ನು ಮೆಲ್ಲ ಉರಿಯಲ್ಲಿ ಒಂದು 7 ನಿಮಿಷ ಆದರೂ ಇಡಬೇಕು. ಆಗ ಮಸಾಲೆ ಚೆನ್ನಾಗಿ ಬೆಂದು ಪ್ಯಾನಿನ ಸುತ್ತ ನೋಡಿ ಎಣ್ಣೆ ಬಿಟ್ಟಿರ್ತದೆ ನೋಡಿ. ಇವಾಗ ರೆಡಿಯಾಗಿದೆ ಗೀ ರೋಸ್ಟು. ಸುತ್ತ ನೋಡಿ ತುಪ್ಪ ಬಿಟ್ಟಿದೆ ನೋಡಿ, ಚೆನ್ನಾಗಿ ಕಾಣ್ತಾ ಇದೆ ನೋಡಿ.
ಈ ರೀತಿ ಬಂದ್ರೇ ಅದು ರುಚಿಯಾಗುವುದು ತುಂಬ. ಖಂಡಿತ ನಿಮ್ಮ ಮನೆಯಲ್ಲೊಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಗೀ ರೋಸ್ಟ್ ರೆಡಿ ಆಯಿತು. ಇಷ್ಟು ಗ್ರೇವಿ ಬೇಕು. ನೀರು ದೋಸೆ, ಚಪಾತಿ, ಅನ್ನಕ್ಕೆ ಹೇಳಿ ಮಾಡಿದಂಥ ಕರಿ ಇದು. ನೋಡಿ ಚೆನ್ನಾಗಿ ತುಪ್ಪ ಬಿಟ್ಟಿದೆ ಸುತ್ತ. ನೋಡಿ ಲೈಕ್ ಬಟನನ್ನು ಪ್ರೆಸ್ ಮಾಡೋದನ್ನು ಖಂಡಿತ ಮರಿಬೇಡಿ. ಕೊನೆಗೆ ಸ್ವಲ್ಪ ಕರಿಬೇವು ಹಾಕಿದರೆ ಚಿಕನ್ ಗೀ ರೋಸ್ಟ್ ರೆಡಿ ಆಯಿತು. ಫ್ರೈ ಮಾಡಿ ಹಾಕೋದಿಲ್ಲ ನಾನು. ಕೆಲವರು ತುಪ್ಪದಲ್ಲಿ ಫ್ರೈ ಮಾಡಿ ಸಹ ಇದನ್ನು ಹಾಕ್ತಾರೆ ಕರಿಬೇವನ್ನು. ನಾನು ಹೀಗೆ ಹಾಕ್ತಾ ಇದ್ದೇನೆ. ಚಿಕನ್ ಗೀ ರೋಸ್ಟ್ ರೆಡಿ ಆಯಿತು ನೋಡಿ. ಇದನ್ನು ಒಂದು ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಹಾಗೆಯೇ ಬಿಡುವ. ಚೆನ್ನಾಗಿ ಮಸಾಲೆ ಎಲ್ಲ ಎಳೆದು ತಿನ್ನಲಿಕ್ಕಾಗುವಾಗ ಒಳ್ಳೆ ರುಚಿಯಾಗಿರ್ತದೆ. ಹಾಗಾದರೆ ಸರಿ, ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.